ಎಲ್ಲೂ ಇಲ್ಲ. ಇದೇ ಈ ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನು ಕಂಟ್ರೋಲ್ ಇಟ್ಕೊಂತ ಸತೀಶ್ ಅವರು ಪ್ರಬಲ ರಾಜಕೀಯ ವೈರಿ ಅಂದರೂ ಅಡ್ಡಿ ಇಲ್ಲ. ಆದರೆ ಅದನ್ನೂ ಆಗಿಲ್ಲ. ಆದರೆ ತಮ್ಮ ಶಕ್ತಿಯಲ್ಲಿ ಹೆಚ್ಚು ಮಾಡ್ಕೊಳ್ಳುವಂಥ ಪ್ರಯತ್ನ ಬಿಡುವಾಗಿಲ್ಲ. ಅದಕ್ಕೆ ಹೇಳಿದಾರಲ್ಲ ಅವರು, ಏನಪ್ಪ ಅಂತೇಳಿ ಅವಕಾಶ ಕೊಟ್ಟಿದ್ದಾರ ದೇವರು, ನಮಗೆ ಈ ಸಂದರ್ಭ ಕರೆಸಿದ್ದಾರೆ. ಇಲ್ಲಿ ನೀರಾವರಿ ಕೆಲಸಗಳನ್ನು ಸಹಿತ ನಮ್ಮ ಗಣೇಶ್ ಹುಕ್ಕೇರಿಯವ್ರು ಮಾಡ್ತಾಯಿದ್ದಾರೆ, ಮತ್ತು ಜೊತೆಗೆ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ನಮ್ಮ ಜೊತೆಗಿದ್ದಾರೆ ಅನ್ನುವಂಗೆ ಇಲ್ಲಿಯ ಲಿಂಗಾಯತ್ ತಮ್ಮ ಒಕ್ಕಲಿಗ ಎಲ್ಲರೂ ಲಾಬಿಯನ್ನು ಒಂದು ಮಾಡುವಂಥದ್ದು. ಯಾಕಂದರೆ ಇಲ್ಲಿ 5 ವರ್ಷಸ್ ಲಿಂಗಾಯತ್ ಮತ್ತು ಒಕ್ಕಲಿಗ ಅನ್ನುವಂಥ ಒಂದು ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ. ಈ ನೆಲೆಯಲ್ಲಿ ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕಾಗಿ ಬಂದಾರೇನೋ ಅನ್ನೋದು ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಯಾಕಂತಂದ್ರೆ ಸಹಜದ ರಾಜಕೀಯವಾಗಿ ಅವ್ರಿಗೆ ಸಿ ಎಮ್ ಆಗಬೇಕಾಗಿದೆ. ಸಂದರ್ಭದಲ್ಲೇ ನಮ್ಮ ವಿಶೇಷವಾಗಿ ಅದರಲ್ಲೂ ಏನಪ್ಪ ಅಂತಂದ್ರೆ ಚಂದ್ರಶೇಖರ್ ಶಿವಾಚಾರ್ಯರು ಹಿರೇಮಠ ಹುಕ್ಕೇರಿ ಅವರು ಒಂದು ಮಾತು ಕೊನೆಗೆ ಹೇಳ್ತಾರೆ. ಅವರು ಏನಪ್ಪ ಅಂದ್ರೆ ಧರ್ಮಗುರುಗಳನ್ನು ಕಂಡರೆ ಡಿ ಕೆ ಶಿವಕುಮಾರ್ ತಮ್ಮನ್ನೇ ತಾವು ಸಮರ್ಪಿಸಿಕೊಳ್ಳುತ್ತಾರೆ. ಹಾಗಾಗಿ ಅವರನ್ನು ಕಂಡರೆ ನಾನು ವೈಯಕ್ತಿಕವಾಗಿ ಇಷ್ಟಪಡುತ್ತೇನೆ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ. ಈ ಸಂದರ್ಭದಲ್ಲಿ ಮಾತಾಡೋ ಅವಶ್ಯಕತೆ ಇತ್ತಾ ಅನ್ನೋದು ಮತ್ತೊಂದು ಮಾತು ಮೂಡುತ್ತದೆ. ಅಂದರೆ ಒಟ್ಟಾರೆಯಾಗಿ ಈ ಮುಖ್ಯಮಂತ್ರಿ ಆಗುವ ಸ್ಪರ್ಧೆ ದಿನ ಜೋರಾಗ್ತಾ ಇದೆ. ಅದರಲ್ಲೂ ಬೆಳಗಾವಿ ಚಿಕ್ಕೋಡಿ ಎರಡರಲ್ಲೂ ಇವತ್ತು ತಮ್ಮ ಕಪ್ಪು ಮುಷ್ಟಿ ನೆತ್ತು ಮಾಡಿಕೊಂಡಂತಹ ಸತೀಶ್ ಅವರ ಕಂಟ್ರೋಲನ್ನು ತಪ್ಪಿಸುವ ಸಲುವಾಗಿ ಡಿ ಕೆ ಶಿ ಅವರು ಬಹಳ ಜಾಣ್ಮೆಯಿಂದ ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ತಾವು ಯಾರು ವಿರೋಧಿ ಅಲ್ಲ ಅಂತ ಹೇಳ್ಕೊಳ್ತಾನೆ ರಾಜಕೀಯ ಮಾಡ್ತಾಯಿದ್ದು ಒಳ್ಳೆಯ ರಾಜಕೀಯ. ಅಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಬೇರೆ ವಿಷಯ. ಬಟ್ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ರಾಜಕಾರಣ